ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ವಿಶ್ವಂಬರ ಟಿವಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ನಾನು ದತ್ತಣ್ಣ ಗಡಿಗೆಹೊಳೆ. ಇವತ್ತಿನ ದಿವಸ ಕರ್ನಾಟಕದ ತಿರುಪತಿ ಎಂಬ ನಾಮಾಂಕಿತದಿಂದ ಜನಪ್ರಿಯಗೊಂಡು ಭಕ್ತರೆಲ್ಲೆಡೆಯಿಂದ ರಾಜ್ಯದ ತುಂಬೆಲ್ಲೆಡೆಯಿಂದ ಪೂಜೆಗೊಳ್ತಾ ಇರತಕ್ಕಂತಹ ವೆಂಕಟರಮಣ ದೇವ ಮಂಜುಗುಣಿ ಅವರ ಮೂಲ ಸ್ಥಾನವನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಬಹಳ ಜನರಿಗೆ ಪರಿಚಯವಿಲ್ಲ, ಸ್ಥಳೀಕರಿಗೆ ಬಿಟ್ಟರೆ. ಆದರೆ ತಿರುಪತಿಯ ವೆಂಕಟರಮಣ ದೇವರು ಬಂದಿರುವುದು ನಾವಿರುವ ಜಾಗದಿಂದ ಕೇವಲ 100 ಮೀಟರ್ ಕೆಳಗೆ. ತೋರಿಸ್ತೇನೆ, ಬನ್ನಿ. ಈ ಸ್ಥಳ ಪಶ್ಚಿಮ ಘಟ್ಟದಿಂದ ಆವೃತವಾಗಿ 2 ಗುಡ್ಡಗಳ ಮಧ್ಯದಲ್ಲಿ ಹರಿತಾ ಇರತಕ್ಕಂಥ ಚಿಕ್ಕ ತೊರೆಯ ಮಧ್ಯದಲ್ಲಿ ಆ ವೆಂಕಟರಮಣ ಸ್ವಾಮಿ ಎಷ್ಟೋ ಶತಮಾನಗಳ ಕಾಲ ಮಲಗಿದ್ದ. ಮುಂದೆ ತನ್ನ ಪ್ರತಿಷ್ಠಾಪನೆಗೊಳ್ಳುವಂಥ ಕಾಲ ಬಂದಾಗ ಇಲ್ಲಿಂದ ಎದ್ದು ಯಾವ ರೀತಿ ಮಂಜುಗುಣಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಾನೆ ಅನ್ನೋದನ್ನು ತೋರಿಸ್ತೇನೆ. ಬನ್ನಿ, ಮುಂದಕ್ಕೆ ಹೋಗೋಣ. ಇವತ್ತಿನ ದಿವಸ ಈ ಕ್ಷೇತ್ರದ ತುಂಬೆಲ್ಲ ಅಲಂಕಾರ ಮಾಡಿದ್ದಾರೆ. ಯಾಕಾಗಿ ಗೊತ್ತಾ? ವರ್ಷಕ್ಕೊಮ್ಮೆ ಹೀಗೆ ಸುಮಾರು 12 ವರ್ಷಗಳಿಂದ ಮಂಜುಗುಣಿಯ ದೇವರು, ಮೂಲ ದೇವರು ಸಾರೋಟಿನಿಂದ ಜನರ ಸ್ವಹಸ್ತದಿಂದ ಎಳೆಯಲ್ಪಟ್ಟು ತೇರಿನ ಒಂದು ಕಲ್ಪನೆ ಅಂತ ತಾವು ಮಾಡಿಕೊಂಡಾಗ ಗೊತ್ತಾಗತ್ತೆ. ಆ ರೀತಿಯಾಗಿ ಮಂಜುಗುಣಿಯಿಂದ ಹೊರಟು ತನ್ನ ಮೂಲ ಸ್ಥಾನಕ್ಕೆ ಬರುತ್ತದೆ. ಆ ದಿನ ರಸ್ತೆಯ ಇಕ್ಕೆ ಎಡೆಗಳಲ್ಲೂ ಅಲಂಕಾರ, ಮತ್ತು ಎಲ್ಲ ಮನೆಯವರು ತೋರಣದಿಂದ ಸಿಂಗರಿಸಿ ಆ ತಿಮ್ಮಪ್ಪನನ್ನು, ಆ ವೆಂಕಟರಮಣನನ್ನು ಸ್ವಾಗತಿಸ್ತಾ ಮುಂದಕ್ಕೆ ಬರುತ್ತಾರೆ ಈ ಗಿಳಿಗುಂಡಿ ಅನ್ನುವಂಥ ಕ್ಷೇತ್ರ. ಈಗ ಈ ಗಿಳಿಗುಂಡಿ ಕ್ಷೇತ್ರದ ಒಂದು ಮಹಿಮೆಯನ್ನು ಹೇಳ್ತೇನೆ. ತಮಗೆಲ್ಲ ತಿಳಿದಿದೆ, ತಿರುಮಲ ಯೋಗಿಗಳು ಮಂಜುಗುಣಿಯಲ್ಲಿ ಆ ವೆಂಕಟರಮಣನನ್ನು ಸ್ಥಾಪನೆ ಮಾಡಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಆ ತಿರುಮಲ ಯೋಗಿಗಳು ಈ ಗಿಳಿಗುಂಡಿಯ ಸಮೀಪವೇ ಒಂದು ಗವಿಯಲ್ಲಿ ತಪಸ್ಸನ್ನು ಆಚರಿಸ್ತಾರೆ. ಎಷ್ಟೋ ಕಾಲ ತಪಸ್ಸನ್ನು ಆಚರಿಸಿದಾಗ ಅವರ ಸುಪ್ತ ಮನಸ್ಸಿಗೆ ಒಂದು ಆಜ್ಞೆ ಅವರಿಗೆ ಆಗುತ್ತದೆ. ಅದಾವುದು? ಇಂದಿನ ಈ ವೆಂಕಟರಮಣ ಸ್ವಾಮಿ ಹೇಳ್ತಾನೆ, ಅಯ್ಯ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ನಿನ್ನ ಹಸ್ತದಿಂದ ಒಂದು ಸೇವೆ ಆಗಬೇಕು. ಈಗ ನಾನು ನಿಮಗೆ ತೋರಿಸ್ತಾ ಇರತಕ್ಕಂತಹ ಈ ಸ್ಥಳದಲ್ಲಿ ನಾನು ಮನಗಿದ್ದೇನೆ. ನೀನು ನನ್ನನ್ನು ಎಬ್ಬಿಸಿ ಪ್ರಸ್ತುತ ಮಂಜುಗುಣಿಯಲ್ಲಿ ನೀನು ನನ್ನನ್ನು ಪ್ರತಿಷ್ಠಾಪಿಸಬೇಕು. ಅದಕ್ಕೆ ನಾನು ಎಲ್ಲಿ ಮನಗಿದ್ದೀನಿ ಅನ್ನುವುದು ನಿನಗೆ ಗುರುತವಾಗಲು ಒಂದು ಹಸು ನಿತ್ಯವೂ ನನಗೆ ಹಾಲನ್ನು ಕೊಡುತ್ತಾ ಇದೆ. ನನಗೆ ಅದು ಆಹಾರ. ಆ ಸ್ಥಳವನ್ನು ನೀನು ಸುಲಭವಾಗಿ ಪತ್ತೆ ಹಚ್ಚಬಹುದು. ನೀನು ಹೋಗು, ಅಲ್ಲಿ ಕೆಲವು ಹುತ್ತ ಬೆಳೆದಿದೆ. ಹುತ್ತಕ್ಕೆ ನಿತ್ಯವೂ ಒಂದು ಆಕಳು ಹಾಲನ್ನು ಸುರಿಸ್ತದೆ. ಆ ಜಾಗದಲ್ಲಿ ನಾನು ಮಲಗಿದ್ದೀನಿ ಅಂತ. ತಿರುಪತಿ ವೆಂಕಟರಮಣ ಸ್ವಾಮಿ ತಿಮ್ಮಪ್ಪನ ಪ್ರತಿರೂಪವಾಗಿರತಕ್ಕಂತಹ ಮಂಜುಗುಣಿಯ ದೇವರು ತಿರುಮಲ ಯೋಗಿಗಳಿಗೆ ಆಜ್ಞೆ ಮಾಡುತ್ತಾರೆ. ಇಷ್ಟಕ್ಕೂ ಪೂರ್ವದಲ್ಲಿ ಒಂದು ಕತೆ ಏನು ಅಂತ ಹೇಳಿದರೆ, ತಿರುಪತಿಯ ತಿಮ್ಮಪ್ಪ ಮಹಾವಿಷ್ಣು ಅಂತಲೇ ಬೇಕಾದರೂ ನಾವು ಇಟ್ಟುಕೊಳ್ಳುವ, ಒಂದು ಸಂದರ್ಭದಲ್ಲಿ ವಿಹಾರಾರ್ಥವಾಗಿ ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣ ಭಾರತದ ಕಡೆಗೆ ಬರುತ್ತಾನೆ ಅಂತ ಕೆಲವು ಪುರಾಣ ಕಥೆಗಳು ಹೇಳುತ್ತದೆ. ಆ ಕಥೆಯನ್ನು ನಾವು ಅನುಸರಿಸಿದರೆ
ವಿಹಾರಾರ್ಥಿಯಾಗಿ ಬಂದಂತಹ ಮಹಾವಿಷ್ಣು ಸುತ್ತೆಲ್ಲ ವೀಕ್ಷಣೆಯನ್ನು ಮಾಡಿ ಈ ಜಾಗದಲ್ಲಿ ಬಂದು ಕೆಲವು ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ. ಹಾಗೆ ವಿಶ್ರಾಂತಿಯನ್ನು ತೆಗೆದುಕೊಂಡಾಗ ಈ ಭೂಮಿಯ ಮಾಯೆಯೋ ಅಥವಾ ಭೌತಿಕ ಜಗತ್ತಿನ ಮಣ್ಣಿನ ನೆಲದ ಮಾಯೆಯೋ ಏನೋ, ಮಹಾವಿಷ್ಣುವು ಸಹ ಈ ಜಾಗಕ್ಕೆ ಮನಸೋತು ಕೆಲವು ಕಾಲ ತಾನೂ ಸಹ ಯೋಗ ನಿದ್ದೆಗೆ ಹೋಗ್ತಾನೆ. ಎಷ್ಟು ದಿನಗಳ ಕಾಲ ಹೋದ ಅನ್ನುವ ಪರಿವೇ ಆ ಮಹಾವಿಷ್ಣುವಿಗೂ ಇರುವುದಿಲ್ಲ ಅಂತ ನಮ್ಮ ಪುರಾಣ ಕಥೆಗಳು, ಈ ಭಾಗದ ಪುರಾಣದ ಕಥೆಗಳು ಹೇಳುತ್ತವೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆ ಜಾಗದಲ್ಲಿ ನಿಮಗೆ ಒಂದು ಉದಾಹರಣೆ ಅಂತ ಹೇಳಿದರೆ, ಒದ್ದೆಯ ನೆಲಕ್ಕೆ ನಾವು ಹೆಜ್ಜೆಯನ್ನಿಟ್ಟರೆ ನಮ್ಮ ಹೆಜ್ಜೆಯ ಗುರುತು ಮೂಡುತ್ತದೆ. ಅದೇ ರೀತಿ ನೀವು ಚಿತ್ರದಲ್ಲಿ ಗಮನವಿಟ್ಟು ನೋಡಿದರೆ ವಿಷ್ಣು ಯಾವ ರೀತಿ ಮಲಗಿದ್ದ ಅನ್ನುವಂತಹ ಮಹಾವಿಷ್ಣುವಿನ ದೇಹದ ಗುರುತು ಆ ಶಿಲೆಯಲ್ಲಿ ತುಂಬ ಸುಂದರವಾಗಿ ಮೂಡಿಬಂದಿದೆ. ಅದು ಒಂದೇ ಅಲ್ಲ, ಆ ಮಹಾವಿಷ್ಣುವಿನ ಭಾರದ ಮೂರ್ತಿಯನ್ನು ಎತ್ತುವಂತಹ ತಿರುಮಲ ಯೋಗಿಗಳ ಶಕ್ತಿ, ಅವರ ದೇಹದ ಶಕ್ತಿಗೆ, ದೇಹದ ಭಾರಕ್ಕೆ ಅವರ ಪಾದದ ಗುರುತು ಸಹ ನಾವು ಈಗ ಪ್ರಸ್ತುತವಾಗಿ ನೋಡ್ತಾ ಇರತಕ್ಕಂಥ ಜಾಗದಲ್ಲಿ ಮೂಡಿ ಬಂದಿದೆ. ವೀಕ್ಷಕರೇ, ದಯವಿಟ್ಟು ಗಮನಿಸಿ ನೋಡಿ, ಎಷ್ಟೊಂದು ಸತ್ಯವಾದ ಮಾತಿರಬಹುದು ಅಂತ. ಅವರ ಪಾದದ ಗುರುತು ಮಂಜಗುಣಿಯಲ್ಲಿ ನೆಲೆಸಿರುವ ಮಹಾವಿಷ್ಣುವಿನ ಮೂರ್ತಿಯ ಬೆನ್ನಿನ ಅಥವಾ ದೇಹದ ಗುರುತು ಎಷ್ಟೊಂದು ಸ್ಪಷ್ಟವಾಗಿ ಮೂಡಿಬಂದಿದೆ ಅಂತ. ಅದು ಒಂದೇ ಅಲ್ಲ, ತಾವು ನೋಡಿದಾಗ ಇನ್ನೂ ಒಂದು ಸಂಗತಿ ಕಾಣ್ತದೆ ತಮಗೆ. ಅದಾವುದು, ಆಕಳು ಹಾಲು ಸುರಿಸ್ತದೆ ಅಲ್ವಾ, ಸುರಿಸುವಾಗ ಗೊರಸಿನ ಗುರುತು ಎಷ್ಟೊಂದು ಚಂದವಾಗಿ ಮೂಡಿ ಬಂದಿದೆ ನೋಡಿ. ಸುತ್ತೆಲ್ಲ ಮೂಡಿ ಬಂದಿದೆ. ಅದು ಮೂರ್ತಿ ಇರುವ ಜಾಗಕ್ಕೊಂದೇ ಅಲ್ಲ, ಆ ಆಕಳು ನಡೆದು ಬರುವಾಗ ಎಲ್ಲಿ ಕಲ್ಲಿತ್ತೋ, ಶಿಲೆ ಇತ್ತೋ, ಆ ಶಿಲೆಯಲ್ಲಿ ಸುತ್ತೆಲ್ಲ ಆಕಳ ಗೊರಸಿನ ಚಿತ್ರ ಮೂಡಿ ಬಂದಿದೆ. ಇದು ಕಡಿದಿದ್ದಲ್ಲ, ಮಾನವ ನಿರ್ಮಿತ ಅಲ್ಲ ಅಂತ ನಾವು ಸೂಕ್ಷ್ಮವಾಗಿ ನೋಡಿದರೆ ಗೊತ್ತಾಗ್ತದೆ. ಒಂದು ತೆರನ ದೈವಿ ನಿರ್ಮಾಣವೇ ಇದು. ವೀಕ್ಷಕರೇ, ಈ ಒಂದು ಸ್ಥಳ ತಮಗೆ ನೋಡ್ಲಿಕ್ಕೆ ಸಿಗುವುದು ಒಂದು ದೃಷ್ಟಿಯಲ್ಲಿ ದುರ್ಲಭವೇ. ಯಾಕಂದರೆ ಇಡೀ ವರ್ಷ ಇಲ್ಲಿ ಜನ ಇರಲ್ಲ. ಇವತ್ತಿನ ದಿವಸ ಈ ಒಂದು ಸ್ಥಳದಲ್ಲಿ ಜನ ಸೇರಿ ಜಾತ್ರಾ ರೂಪದಲ್ಲಿ ಆ ಒಂದು ಸ್ಥಳದ ಬಗ್ಗೆ ತಮ್ಮ ಗೌರವ ಭಕ್ತಿಯನ್ನು ಸೂಚಿಸ್ತಾರೆ. ವೀಕ್ಷಕರೇ, ನೋಡಿ, ಕಣ್ಣು ತುಂಬಿಕೊಳ್ಳಿ. ನಮಸ್ಕಾರ ನಾಗೇಂದ್ರ ಶೇಟ್ ಅವರೇ, ಇವತ್ತಿನ ದಿವಸ ತಾವು ನಮಗೆ 2 ನಿಮಿಷಗಳಷ್ಟಾದರೂ ಸಮಯವನ್ನು ಕೊಟ್ಟದ್ದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಅಷ್ಟೇ ಅಲ್ಲ, ಈ ಒಂದು ಸ್ಥಳದ ಕುರಿತಾಗಿ ಮತ್ತೆ ಮಂಜುಗುಣಿ ದೇವಸ್ಥಾನದ ಪರವಾಗಿ 2 ಮಾತುಗಳನ್ನು ನಾವು ನಿಮ್ಮ ಬಾಯಿಯಿಂದ ಕೇಳಲಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ. ಇಲ್ಲಿ ಈಗೇನು ಇಷ್ಟೊತ್ತು ನೀವು ಕ್ಷೇತ್ರದ ವಿಜುವಲ್ಸ್ಗಳನ್ನ ನೋಡಿದ್ರಿ, ಅದು ನಾವೆಲ್ಲ ಇದನ್ನು ಗಿಳಲ್ಗುಂಡಿ ಅಂತ ಕರಿತೇವೆ. ಮಂಜುಗುಣಿಯಿಂದ ಸುಮಾರು ಅಂದಾಜು ಒಂದು 10 ಕಿಲೋಮೀಟರ್ ದೂರದಲ್ಲಿ ಈ ಗಿಳಗುಂಡಿ ಭಾಗ ಬರ್ತದೆ. ಮಂಜುಗುಣಿ ದೇವ್ರನ್ನ ನೀವೇನು ಮಂಜುಗುಣಿ ಕ್ಷೇತ್ರದಲ್ಲಿ ನೋಡ್ತಿರೋ ಅದರ ಮೂಲ ಸ್ಥಾನ ಇದು. ಉದ್ಭವ ಆಗಿರೋದು ಮಂಜುಗುಣಿ, ಇಲ್ಲಿ ಗಿಳಲ್ಗುಂಡಿಯಲ್ಲಿ. ಈಗ ನೀವೇನು ದೇವರ ಫೋಟೋಗಳನ್ನು, ದೇವರ ವಿಡಿಯೋಗಳನ್ನು ನೋಡಿದ್ರಿ, ದೇವರು ಉದ್ಭವ ಆಗಿರುವ ಸ್ಥಳದಲ್ಲೇ, ಅಲ್ಲೇ ಕೆಳಗಡೆಗೆ ಉದ್ಭವ ಆಗಿರೋ ಆ ಶಿಲಾ ಬಂಡೆ ಇದೆ. ಆ ಬಂಡೆಯ ಮೇಲ್ಗಡೆನೆ ದೇವರ ಉತ್ಸವ ಮೂರ್ತಿಯನ್ನು ತಂದು ಪೂಜೆ ಮಾಡುವಂಥ ಒಂದು ಪದ್ಧತಿ. ಈಗ 2014ರಲ್ಲಿ, ಈ 12 ವರ್ಷಗಳ ಹಿಂದೆ ಮಂಜುಗುಣಿ ಕ್ಷೇತ್ರಕ್ಕೆ ಒಂದು ದೇವರಿಗೆ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿ ಹೊಸ ಕಟ್ಟಡ ಸಮರ್ಪಣೆ ಮಾಡಬೇಕು ಅನ್ನೋ ಕಾಲದಲ್ಲಿ ಮೂಲ ಸ್ಥಾನಕ್ಕೆ ಗಿಳಲ್ಗುಂಡಿಗೆ ದೇವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದು ಒಂದು ಪ್ರೇರಣೆ ಆಯಿತು. ಅದರಂತೆ
ಶ್ರೀನಿವಾಸ ಭಟ್ರ ಮಾರ್ಗದರ್ಶನದಂತೆ ಈ 12 ವರ್ಷಗಳ ಹಿಂದೆ ಇಲ್ಲಿಗೆ ಮೊದಲನೇ ಬಾರಿಗೆ ನಾವು ದೇವರ ಉತ್ಸವ ಮೂರ್ತಿಯನ್ನು ಕರೆತಂದ್ವಿ. ಅದರ ನಂತರ ಇಲ್ಲಿಯ ಸ್ಥಳೀಯರ ಒಂದು ಅಪೇಕ್ಷೆಯಂತೆ ಅವರು ಮತ್ತೆ ಮಂಜುಗುಣಿಯ ದೇವರು ಗಿಳಲ್ಗುಂಡಿಗೆ ಬರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಇಟ್ಟಾಗ ಒಂದು ವ್ರತಕ್ಕೆ ಅನುಗುಣವಾಗಿ 12 ವರ್ಷಗಳ ಕಾಲ ಗಿಳಲ್ಗುಂಡಿಗೆ ಶ್ರೀದೇವರನ್ನ ಕರೆತರಬೇಕು ಅನ್ನೋದೊಂದು ಪ್ರೇರಣೆ ಆಯಿತು. ಅದರ ನಂತರ 2016ರಲ್ಲಿ ಬೆಳ್ಳಿಯ ಮಂಟಪದ ಅಶ್ವರಥದ ಜೊತೆಗೆ ಈ ಕ್ಷೇತ್ರಕ್ಕೆ ನಾವು ದೇವರನ್ನ ಕರೆತಂದ್ವಿ. ಅದರ ನಂತರ ನಿರಂತರವಾಗಿ ಕಳೆದ ವರ್ಷ 11ನೇ ವರ್ಷ, ಈ ವರ್ಷ 12ನೇ ವರ್ಷ, ಅಲ್ಲಿವರೆಗೆ ದೇವರು ನಿರಂತರವಾಗಿ ಇಲ್ಲಿ ಬಂದು ಇಲ್ಲಿ ಪೂಜೆ ನಡೀತು. ಇಲ್ಲಿಯ ಸ್ಥಳೀಯರ ಸಹಕಾರ ನೀವು ನಂಬಲಿಕ್ಕೆ ಅಸಾಧ್ಯ, ಅಷ್ಟು ಸ್ಥಳೀಯರು ಕೆಲಸ ಮಾಡ್ತಾರೆ. ಈ ಕಾಡಿನ ಪ್ರದೇಶದಲ್ಲಿ ಏನೂ ಸಾಮಾನು ಬೇಕು ಅಂದ್ರೆ ನಾವು ಕನಿಷ್ಠ ಒಂದು 5ರಿಂದ 10 ಕಿಲೋಮೀಟರ್ ದೂರ ಹೋಗಬೇಕಾಗಿರೋ ಪರಿಸ್ಥಿತಿ ಇದ್ದಾಗ ಎಲ್ಲ ಸಂಗ್ರಹಗಳನ್ನು ಇಲ್ಲಿ ತಂದು ನಿರಂತರವಾಗಿ ಅವರ ಶ್ರಮವನ್ನು ಇಲ್ಲಿ ಹಾಕಿ ಇಲ್ಲಿ ವಿಶಾಲವಾದ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಎಲ್ರಿಗೂ ಕೂತ್ಕೊಳ್ಳಲಿಕ್ಕೆ, ದೇವರನ್ನ ದರ್ಶನ ಮಾಡಲಿಕ್ಕೆ, ಪ್ರಸಾದ ಭೋಜನ ಸ್ವೀಕಾರ ಮಾಡಲಿಕ್ಕೆ, ಅವರು ಮನಸ್ತೃಪ್ತಿಯಾಗಿ ದೇವರನ್ನ ನೋಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದು ಇಲ್ಲಿ ಸ್ಥಳೀಯರನ್ನ ನಾವು ಅಭಿನಂದಿಸಲೇಬೇಕು. ಅದೇ ರೀತಿ ಈ ವರ್ಷ ಕೊನೆಯ ವರ್ಷ 12ನೇ ವರ್ಷ. ಈಗ ಇಷ್ಟೊತ್ತು ನೀವೇನು ದೇವರ ಪೂಜೆ ಪುನಸ್ಕಾರಗಳನ್ನೆಲ್ಲ ನೋಡಿದ್ರಿ. ಇನ್ನು ಮಧ್ಯಾಹ್ನ 3:30 ನಂತರ ನಾವು ಇಲ್ಲಿಂದ ವೈಭವೋಪೇತವಾಗಿ ದೇವರನ್ನ ಅಶ್ವರಥದ ಜೊತೆಗೆ ಕ್ಷೇತ್ರಕ್ಕೆ ಪುನಃ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತೇವೆ. ನಾವು ಈ ವರ್ಷ ಪ್ರಥಮ ಬಾರಿಗೆ ಬಂದ್ವಿ. ಅಂದ್ರೆ ಈ ಉತ್ಸವ ಇನ್ನು ಮುಂದಿನ ವರ್ಷ ಆಗಲ್ವಾ? ಇದೇ ಈ ವರ್ಷ ಕೊನೆ ಇದೆ ಅಂತ ಮತ್ತೊಮ್ಮೆ ಈಗ ಭಗವಂತನ ಪ್ರೇರಣೆಯಂತೆ ಮೊದಲನೇ ವರ್ಷ ಬರಬೇಕು ಅನ್ನೋದು ಉದ್ದೇಶ ಆಗಿತ್ತು. ಇಲ್ಲಿಯ ಸ್ಥಳೀಯರ ಒಂದು ಅಪೇಕ್ಷೆಯಂತೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾಯಿಟ್ಟು ಒಂದು ವ್ರತ ನಿಯಮಕ್ಕೊಳಗಾಗಿ ಹಿಂದೆ ಹೇಳಿದಂತೆ ನಾನು 12 ವರ್ಷಗಳ ಕಾಲ ಇಲ್ಲಿ ಗಿಳಲ್ಗುಂಡಿಗೆ ಬರೋದು ಅಂತ ಆಯಿತು. ಈಗ ಈ ಹೊತ್ತಿನವರೆಗೂ, ಈ ಮಧ್ಯಾಹ್ನದ ಈ ಸಮಯದವರೆಗೂ ನಾವು ಈ ವರ್ಷ ಕೊನೆ ಮಂಜುಗುಣಿಗೆ ಬರೋದು ಅಂತ ನಿಶ್ಚಯ ಮಾಡಿದ್ದೀವಿ. ದೇವರ ಪ್ರೇರಣೆ ಅದು. ಇದು ಗಿಳಲ್ಗುಂಡಿಗೆ ಬರೋದು ಕೊನೆ ಅಂತ ಮಾಡಿದ್ದೀವಿ. ಮುಂದಿನ ವರ್ಷದ್ದು ಭಗವಂತನಿಗೆ ಗೊತ್ತು. ಆಗಲಿ. ನಾನು ಸಹ ತುಂಬಾ ಅದೃಷ್ಟವಂತ ಅಂತ ಅಂದ್ಕೋತೀನಿ. ಯಾಕೆಂದ್ರೆ ಫಸ್ಟ್ ಅಂಡ್ ಲಾಸ್ಟ್ ಆದಾಗ ಆಯ್ತು. ಓಕೆ, ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಈ ಕ್ಷಣ ನಾನು ನಿಮಗೆ ಈ ರೀತಿಯ ಉತ್ಸವ ಅಥವಾ ಈ ಒಂದು ಸ್ಥಳದ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರತಕ್ಕಂಥ ಸ್ಥಳೀಯರಾದ ಶಂಕರ್ ಗೌಡ ಬಾಗಿಮನೆ ಅವರನ್ನ ಪರಿಚಯಿಸ್ತೇನೆ. ಅವರಿಂದಲೂ ಸಹ ಈ ಒಂದು ಸ್ಥಳದ ಕೆಲವು ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಸ್ವಾಗತ ಶಂಕರ್ ಗೌಡ ಅವರೇ. ಸ್ವಾಗತ. ತಾವು ನಮಗೆ ಸಮಯ ಕೊಟ್ಟಿದ್ದು ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ತಾವು ಈ ಒಂದು ಪರಿಸರ, ಈ ಒಂದು ಸ್ಥಳದ ಬಗ್ಗೆ ತಾವು 1-2 ಮಾತನಾಡಿದರೆ ನಮಗೆ ಸಂತೋಷ. ಈ ಒಂದು ಪರಿಸರದ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ನಮ್ಮ ಬುದ್ಧಿ ಬಂದ ಮೇಲೆ 12ನೇ ವರ್ಷ ಈ ವರ್ಷ ನಡೀತಿರುವಂಥ ಈ ಜಾತ್ರೆ ಸತತವಾಗಿ ನಾವು ಇಲ್ಲಿಯ ಬಾಗಿಮನೆ, ಐಗಿನ ಮನೆ, ನಾಗೇತೋಟ, ಹಸಿಮನೆ, ಬಡಿಗಿ, ಗುಡ್ಡು ಮನೆ ಬಂದಂಗೆ ಸತತವಾಗಿ 200ರಿಂದ 250 ಆಳನ್ನು ದಾನಿಗಳಾಗಿ ಖರ್ಚು ಮಾಡಿ ನಾವಿಲ್ಲಿ ಸೇವೆಯನ್ನು ಸಲ್ಲಿಸಿ ಈ ವರ್ಷ 12ನೇ ವರ್ಷದ ಒಂದು ಜಾತ್ರೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇದು ನಮ್ಮ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ಅವಶ್ಯದಲ್ಲಿ ದೇವರು ಇನ್ನು ಮುಂದೆ ಒಳ್ಳೇದು ಮಾಡಿಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದು ಪ್ರಶ್ನೆ, ಇವತ್ತಿನ ದಿವಸ ಇಲ್ಲಿ ಎಷ್ಟು ಜನ ಆಗ್ತಾರೆ ಊಟಕ್ಕೆ?